ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಉಪಹಾರ ಕೂಟದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ನಾನು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಹಾರ ಕೂಟದಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ, ದೆಹಲಿಯಲ್ಲಿ ಸರ್ವಪಕ್ಷ ಸಂಸದರ ಸಭೆ, ವಿಧಾನಸಭೆ ಚಳಿಗಾಲದ ಅಧಿವೇಶನದ ಕಾರ್ಯತಂತ್ರಗಳು ಸೇರಿದಂತೆ ಪಕ್ಷ ಹಾಗೂ ಸರ್ಕಾರ ಹಾಗೂ ರಾಜಕೀಯ ವಿಚಾರಗಳ ಕುರಿತು ಉಪಹಾರ ಕೂಟದಲ್ಲಿ ಚರ್ಚೆ ಮಾಡಿದ್ದೇವೆ ಎಂದು ತಿಳಿಸಿದರು. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ. ಇಲ್ಲ, ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್, ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕಂದ್ರೆ ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ನಮಗೆ 4 MLC ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು. ಸೊ ಸುರ್ಜಿವಾಲಾ ತಾವು ನಾವಿಬ್ಬರು ಸೇರಿ ಮಾತಾಡಿದ್ದೀವಿ. 1 ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು, ಕೆಲವು ಲೀಡರ್ಸ್ಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಅನೌನ್ಸ್ ಮಾಡಬೇಕಾಯ್ತು. ಪ್ಯಾನಲ್ನ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಬಿಟ್ಟಿದ್ದೀವಿ. ಆ ವಿಚಾರ ಕೂಡ ಚರ್ಚೆ ಮಾಡಿದ್ವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ನಮ್ಮದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಈ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ನಾನು ಚರ್ಚೆ ಮಾಡಿದೆ. 8ನೇ ತಾರೀಕು ಬಹುಶಃ ಹೋಗೋದು, ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು. ಯಾಕೆಂದರೆ ಕಾವೇರಿ ಇದು ಜಡ್ಜ್ಮೆಂಟು ಬಂದಿದೆ. ಮೆಕ್ಕೆಜೋಳ, ನಮ್ಮ ಬರಬೇಕಾದಂಥ ಹಣ ಏನು ನಮಗೆ RDPR ಬರಲಿಲ್ಲ, ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ, ಇರಿಗೇಷನ್ ಬಂದಿಲ್ಲ, ಎಲ್ಲ ವಿಚಾರಗಳು ಕೂಡ MP ಅವ್ರುಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಂಡು. ಯಾಕೆಂದರೆ 3 ಜನ ಇದ್ದಾರೆ, ಅಪ್ಪರ್ ಹೌಸು, ಲೋಯರ್ ಹೌಸು ಮತ್ತು JDS. ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ. ಸೊ ಮುಂದಕ್ಕೆ ಇವತ್ತು ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್. ಸರ್, ನಿಮ್ಮ ಪಕ್ಷದ ಶಾಸಕರು ಮತ್ತು ಸಚಿವರು ಈಗ ನೀವಿಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ಅವರು ಇದುವರೆಗೆ ಬೇರೆ ಬೇರೆ ಆಗಿದ್ರು, ಅವರು ಈಗ ಹೊಂದಾಣಿಕೆ ಆಗಿ ಹೋಗ್ತಾರ. ಬೇರೆ ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ಮಾತಾಡಿದ್ರಲ್ಲ ಸರ್ ಅವರವರೇ. ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ ಮಾಡಿದ್ರು, ಪ್ರತ್ಯೇಕ ಸಭೆ ಮಾಡಿ ಎಲ್ಲ ಮಾಡಿದ್ರು ಸರ್. ಭಿನ್ನಾಭಿಪ್ರಾಯ ಹೇಳಿದ್ರಲ್ಲ ಸರ್. All our MLAs are unitedly will face the opposition. Thank you. ಇಬ್ರು ಹೋಗ್ತೀರಾ ಸರ್? ಇಬ್ರು ಮುಖಾಮುಖಿಯಾಗಿ ಬಿಜೆಪಿ ಜೆಡಿಎಸ್ ನಾಯಕರುಗಳು ಸದನದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾರಂತೆ ಸರ್. ಅವ್ರು ಮಾಡಲಿ, ಏನು ವಿಚಾರ ಇದೆ? ಖಾಲಿ ಟ್ರಂಕ್. ಈಗ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಇಬ್ಬರು ಭೇಟಿ ಮಾಡ್ತೀರಾ ಸರ್? ಇಬ್ರು ಸಮಯ ಸಿಕ್ಕಿದ್ರೆ ಅಪ್ಪ ಅವ್ರು ಕರಿಬೇಕು. ನಮ್ಮ ಯಾವಾಗಲೂ ಇರ್ತದೆ, ಕದನ ವಿರಾಮ ಏನಿಲ್ಲ. ಯಾವಾಗಲೂ ಡಿಫರೆನ್ಸಸ್. Myself and DK Shivakumar, we are united. We unitedly run the government. In the future also, we will run the government united. ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಹೇಳಿದ್ರಿ 2.5 ವರ್ಷದ ಬಳಿಕ. ನಿಮ್ಮ ಆಸೆನೂ ಈಡೇರಲಿಲ್ಲ. ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ಶಾಸಕರಾಗಿದ್ದರು 89ರಲ್ಲಿ. ಅದಾದಮೇಲೆ KSRTC ಚೇರ್ಮನ್ ಆಗಿದ್ದರು.
ಅವರ ಸೀಟನ್ನು SM ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿದ್ರು. ಅದಾದಮೇಲೆ MLC ಕೂಡ ಆಗಿದ್ರು. ಭಾಳ 2 ಬಾರಿ ಅವರು ಚೇರ್ಮನ್ರು ಕೂಡ KSRTCಲಿ ಕೆಲಸವನ್ನು ಮಾಡಿದ್ದಾರೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾ ಇದ್ರು. ಹೂ ಏನಿದ್ರು ಕೂಡ ಹೂವನ್ನು ಡೆಕೋರೇಷನ್ನು, ಹೂವು ಏನೇನು ಬೇಕು ಎಲ್ಲ ಕೂಡ ಕಳಿಸ್ಕೊಡ್ತಾ ಇದ್ರು. ಅಷ್ಟು ನಿಷ್ಠೆ. ಸೊ ಮೊನ್ನೆ 3 ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು. SM ಕೃಷ್ಣರವ್ರದ್ದು 3 ದಿನದ ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು. ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ರು. ಸೊ ಹಂಗೆ ಭಾಳ ಅಭಿಮಾನ, ಯಾಕೆಂದ್ರೆ ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು. ಸೊ ಹಂಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ, ಹಿಂದುಳಿದ ನಾಯಕ, ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು. ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕಳ್ಕೊಂಡಿದ್ದೀವಿ. ಮೊನ್ನೆ ಭಾಳ ಕಡಿಮೆ ಅಂತರದಿಂದ ಯಾರೋ ರೆಬೆಲ್ ನಿಂತು ಸೋಲ್ಬೇಕಾಯ್ತು. ಇಲ್ಲ ಅವ್ರು ಖಂಡಿತ ಅವರು ಗೆದ್ದಿದ್ದು. ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ, ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು, ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ. ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ, ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಸೇವಕಿ ಅವರು. ಅವ್ರ ಮಗ ಕೂಡ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಮುಂದೆ ನೋಡೋಣ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಹೋಗಿ ಈಗ ನಾನು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಹೋಗಿ ಅವ್ರಿಗೆ ಅಂತಿಮ ನಮನವನ್ನು ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಸಚಿವರಾಗಬೇಕು ಅಂತ ತುಂಬಾ ಕನಸಿತ್ತು ಸರ್ ಅವರು. ದೇವರಾಜ್ ಹಿಂದಿನ ಟರ್ಮಲ್ಲೂ ತುಂಬಾ ಪ್ರಯತ್ನ ಮಾಡಿದರು. ಓಕೆ, ಥ್ಯಾಂಕ್ ಯು. ಎಲ್ಲ MLAಗಳು ಕೂಡ